ಇಲ್ಲಿಂದು ಪೂಜೆಯಲ್ಲಿ ಏನೇನು ಕೊಡ್ತಾರೆ ನೋಡಿ. ಇದೊಂದು ಸಣ್ಣದು ಚುನರಿ, ರುದ್ರಾಕ್ಷಿ ಮಾಲ, ಆಮೇಲೆ ತೆಂಗಿನಕಾಯಿ, ಅಗರಬತ್ತಿ ನೋಡಿ. ಮಧ್ಯದಲ್ಲಿ ಕಾಣುತ್ತಲ್ಲ ಹಳದಿ ಬಣ್ಣ, ಯೆಲ್ಲೋ ಕಲರು, ಅದೇನೇ ಮೇನ್ ಎಂಟ್ರೆನ್ಸು ಪಶುಪತಿನಾಥ್. ಇದು ದೇವ್ರ ದರ್ಶನ ಎಲ್ಲ ಆಯಿತು. ಒಳಗಡೆ ಹೋಗಿದ ತಕ್ಷಣ ಒಂಥರ ಇಮೋಷ್ನಲ್, ದುಃಖ ಅಂತಾರಲ್ಲ, ಒಂಥರ ಖುಷಿನೇ ಆ ಥರ ಆಯಿತು. ಒಂಥರ ಕಣ್ಣಲ್ಲಿ ಬಳ ಬಳ ಅಂತ ನೀರು ಇಳಿಯೋಕ್ಕೆ ಶುರುವಾಯಿತು. ಹೇ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ನಾನು ಲಾಸ್ಟ್ ವೀಕ್ ನೇಪಾಲ್ ಮತ್ತು ಭೂತಾನ್ ಟ್ರಿಪ್ಪಿಗೆ ಹೋಗಿದ್ದೆ. ಆ ಟ್ರಿಪ್ನ ಸುಂದರ ಅನುಭವಗಳನ್ನ ನಿಮಗೆ ತೋರಿಸೋಣ ಅಂತಲೇ ಈ ವ್ಲಾಗ್. ಈ ಸರ್ತಿ ನಾನು ಹೊರಟಿರೋದು ಎಮಿರೇಟ್ಸ್ ಫ್ರಮ್ ದುಬೈ ಟು ಬ್ಯಾಂಗ್ಳೂರ್. ಇಲ್ಲಿ ನೋಡಿ, ಒಂದು ಕ್ಯೂಟ್ ಹುಡುಗಿ ನೋಡಿ ದೋಸೆ ಮಾಡ್ತಾ ಇರೋದು. ರೈಸ್ ಇಲ್ಲಿ, ದಾಲ್ ತಡ್ಕ ಅಂತೆ, ಸಬ್ಜಿ ದಮ್ ಬಿರಿಯಾನಿ, ಪನೀರ್ ಮಖನಿ, ಚೋಲೆ, ಆಮೇಲೆ ನವರತ್ನ ಕೋರ್ಮಾ, ಇದು ಹಕ್ಕಾ ನೂಡಲ್ಸ್. ಚಿಕನ್ ಟಿಕ್ಕಾ ಮಸಾಲ, ಚಿಕನ್ ನಗೆಟ್ಸ್, ಇದೇನಿದು ಚಿಕನ್ ಪಾಟ್ ಸ್ಟ್ಯೂ ಅಂತೆ, ಆಮೇಲೆ ಆಂಧ್ರದು ಫಿಶ್ ಕರಿ, ಆಮೇಲೆ ಇದು ಹಲ್ವಾ, ಆಮೇಲೆ ಒಂದಷ್ಟು ಹಣ್ಣುಗಳು ಇಲ್ಲೆಲ್ಲ, ಬರ್ಫಿ, ಮ್ಯಾಂಗೋ ಪೇಸ್ಟ್ರಿ. ಸ್ನೇಹಿತರೆ, ಸುಮಾರು 3 ಗಂಟೆಗಳ ಫ್ಲೈಟ್ ನಂತರ ನೇಪಾಲ್ ನೆಲಕ್ಕೆ ಕಾಲಿಟ್ಟಿದ್ದೀವಿ. ಇದು ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾನು ಈ ಟ್ರಿಪ್ಪಿಗೆ ನಮ್ಮಕ್ಕ, ನನ್ನ ತಂಗಿ, ನಮ್ಮ ಭಾವ ಮತ್ತು ನನ್ನ ದೊಡ್ಡಕ್ಕನ ಮಗಳು ಮತ್ತು ನನ್ನ ಕಸಿನ್, ನಾವಿಷ್ಟು ಜನ ಬಂದಿರೋದು. ಏರ್ಪೋರ್ಟಿಂದ ಹೊರಗೆ ಬರ್ತಾ ಇದ್ದಂಗೆ ಎಷ್ಟೊಂದು ಆಪ್ಷನ್ಸ್ ನೋಡಿ ತಿನ್ನೋದಕ್ಕೆ. ಏನು ಹೇಳೋದು ಒಂದು ಗೊತ್ತಾಗಲಿಲ್ಲ. ಎರಡೆರಡು ಸತಿ ಕೇಳಿದೆ, ಗೊತ್ತಾಗಲಿಲ್ಲ. ಬಟ್ ಎನಿವೆ, ವೆಲ್ಕಮ್ ಡ್ರಿಂಕ್ ಅಂತೆ, ಲೆಮನ್ ಡ್ರಿಂಕು. ಅದಕ್ಕೆ ಅವು ಮನುಷ್ಯ ಏನು ಹೇಳೋದು ಕೇಳ್ಕೊಂಡು ಗೊತ್ತೊಟ್ಟಲ್ಲ. ಚೆನ್ನಾಗಿದೆ.
ನಮಸ್ಕಾರ ಸ್ನೇಹಿತರೆ, ನಾನಿವಾಗ ನೇಪಾಳಲ್ಲಿರೋದು. ಪಶುಪತಿನಾಥ್ ಟೆಂಪಲ್ಲು ಆಮೇಲೆ ಮನೋಕಾಮನಾ ಟೆಂಪಲಿಗೆ ಹೋಗೋಂಥ ಒಂದು ಪ್ರೋಗ್ರಾಮು. ಇಲ್ಲಿ ನನ್ನ ಪಕ್ಕದಲ್ಲಿರೋದು ಬಸವರಾಜ್ ಅಂತ, ಇದು ನಮ್ಮ ಅಕ್ಕಂದು ಕ್ಲಾಸ್ಮೇಟು. ಅವರು ಇವರು ಇಬ್ಬರೂ UVC ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದ್ತಾಯಿದ್ರು ಜೊತೆಯಲ್ಲಿ. ಈಗ ಬಂದಿದ್ದಾರೆ ಇಲ್ಲಿ. ಇವ್ರದ್ದೇನೋ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಇಲ್ಲಿ, ಇಂಡಿಯಾ ಪ್ರಾಜೆಕ್ಟು. ಅದಕ್ಕೆ ಇವರು ಮೇಯ್ನ್ ಇಂಜಿನಿಯರ್ ಆಗಿಬಿಟ್ಟು ಎಲ್ಲ ನೋಡ್ಕೋತಾ ಇದ್ದಾರೆ. ಇಲ್ಲಿನ ಮನೆಗಳು ನೋಡಿದ್ರ ಸ್ನೇಹಿತರೆ, ಒಂದಕ್ಕೊಂದು ತುಂಬ ಹತ್ತಿರದಲ್ಲಿ ಕಟ್ಟಿದ್ದಾರೆ. ಒಂಥರ ಸಣ್ಣಗೆ ಉದ್ದಿಗೆ ಇದೆ ಮನೆಗಳು. ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. People are Hindus, 9% people are Buddhist, around 4% people are Muslims, similarly 3.5% people are Christians. Okay. So these all people you can see in the valley, they all are Christian. So today is Easter. ಹಿಂದೂ ಮತ್ತು ಬೌದ್ಧ ಸಂಸ್ಕೃತಿಗೆ ಪ್ರಸಿದ್ಧವಾದ ಕಠ್ಮಂಡುನಲ್ಲಿ ಈಸ್ಟರ್ ಮೆರವಣಿಗೆ. ಇದು ಕ್ರಿಶ್ಚಿಯನ್ ಸಮುದಾಯದ ಭಕ್ತಿ ಹಾಗೂ ಏಕತೆಯನ್ನು ಸುಂದರವಾಗಿ ತೋರಿಸುತ್ತೆ. ಇದು ನೋಡಿ, ಇದು ಬಾಗಮತಿ ರಿವರ್ ಅಂತೆ ನೋಡಿ. ಇದು ಈಗ ನೀರು ಸ್ವಲ್ಪ ಕಮ್ಮಿ ಇದೆ. ಇದು ನೋಡಿ ಗುಹೇಶ್ವರಿ ದೇವಸ್ಥಾನ ಅಂತೆ. ಇದನ್ನು ನೋಡಿದ ಮೇಲೆ ನಾವು ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋಗೋದು. जय माता जी, ओ जय माता जी, जय माता जी। ಅಪ್ಪ, ಇಷ್ಟೇ ಹತ್ತು ಬಂದೇನೆ ಸುಸ್ತಾಗೋಯ್ತು. ಮೆಟ್ಲು ಹತ್ತಿ ಎಲ್ಲ ಅಭ್ಯಾಸನೇ ಇಲ್ಲ. When the Sati Devi, ಓಕೆ, she jumped in the fire and ಕರೆಕ್ಟ್. died. ಹಾಂ And at that time, the Lord Shiva ಹಾಂ, carried the body of Sati Devi for a long time. ಕರೆಕ್ಟ್. So at that time, this part, the waist part, which is known as the guhya, this ಹಾಗೆ. part fell down here. ಓಕೆ. Okay, and later ಗುಹ್ಯ on, the ಅಂದರೆ temple ಇವ್ರ was ಭಾಷೆನಲ್ಲಿ ಗುಹ್ಯ ಅಂದರೆ ಅದೇ ವೇಸ್ಟ್, ಅದೇ ಸೊಂಟ, ದೇವಿದು ಸೊಂಟ ಇಲ್ಲಿ ಬಿತ್ತು ಅಂತ, ಇದಕ್ಕೆ ಅದು ಗುಹೇಶ್ವರಿ ಅಂತ ಆ ಥರ ಹೆಸರು ಇದಕ್ಕೆ. ಸ್ನೇಹಿತರೆ, ಇವಾಗ ನಾವು ಹೋಗ್ತಾ ಇರೋದು ಪಶುಪತಿನಾಥ್ ಟೆಂಪಲ್. ಇಲ್ಲ ಒಳಗಡೆ ಇದೆ.
बताए वहाँ छोला में डालो, ये करो। हमें डाल के रखा नहीं रखेंगे तो कहीं नहीं जाता। ಇಲ್ಲಿಂದು ಪೂಜೆಯಲ್ಲಿ ಏನೇನು ಕೊಡ್ತಾರೆ ನೋಡಿ. ಇದೊಂದು ಸಣ್ಣದು ಜ್ಯುವೆಲರಿ, ರುದ್ರಾಕ್ಷಿ ಮಾಲ, ಆಮೇಲೆ ತೆಂಗಿನಕಾಯಿ, ಅಗರಬತ್ತಿ, ಇದೇನೋ ಒಂದು ಈ ಥರದ್ದು, ಆಮೇಲೆ ಇದೇನೋ, ಆಮೇಲೆ ಹಣ್ಣು, ಆಮೇಲೆ लो अंतिम भंडारा है। ಇಲ್ಲೆಲ್ಲ ಪಿಜನ್ ಫೀಡ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಇದು ಈ ರುದ್ರಾಕ್ಷಿ ಮಾಲ ಏನು ಹೇಳ್ತಾರೆ ಅಂದರೆ, ದೇವರಿಗೆ ಕೊರಳಿಗೆ ಹಾಕಿ ಮತ್ತೆ ನಮಗೆ ಕೊಡ್ತಾರೆ ಆ ಥರ ನೋಡಿ. ಮಧ್ಯದಲ್ಲಿ ಕಾಣುತ್ತಲ್ಲ ಹಳದಿ ಬಣ್ಣ, ಯೆಲ್ಲೋ ಕಲರು, ಅದೇ ಮೇನ್ ಎಂಟ್ರೆನ್ಸು ಪಶುಪತಿನಾಥ್. ಇದು ಅಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡಿ, ಅದೇ ಗೋಪುರ. ರಶ್ ಇದೆ ಮಾತ್ರ ತುಂಬಾ ದರ್ಶನಕ್ಕೆ. ಸೊ ಅಲ್ಲಿಂದ ನಡ್ಕೊಂಬಂದ್ವಲ್ಲ, ಇವಾಗ ಹಿಂಗೆ ಬಂದರೆ ಮೇನು, ಅದು ಬಂದು ಎಂಟ್ರೆನ್ಸ್. ಅಲ್ಲಿ ಮುಂದೆ ಕಾಣೋದು ಗೋಪುರ. ಆತೀನಿ ಇಲ್ಲೇನೆಲ್ಲ ಗಂಧ ಏನೋ ಹಾಕ್ಸ್ಕೊತಾ ಇದ್ದಾರೆ ಇಲ್ಲಿ ಎಲ್ಲರೂ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡ ಕ್ಯೂ ಅಂತ. ಈ ಕ್ಯೂ ಎಲ್ಲಿಂದ ಎಲ್ಲಿವರೆಗೂ ಇದೆ ಗೊತ್ತಾ? ಆದರೆ ನಾವು ಈ ಕ್ಯೂನಲ್ಲಿ ನಿಲ್ಲಿಲ್ಲ. ನಾವು 2750 ರೂಪಾಯಿ ಇಂಡಿಯನ್ ರುಪೀಸು 6 ಜನಕ್ಕೆ ಕೊಟ್ಟು ಒಂದು ಟೋಕನ್ನು, ಆ ಟೋಕನ್ ತಗೊಂಡು ನಾವು ಸ್ಪೆಷಲ್ ಎಂಟ್ರೆನ್ಸ್ ಅಲ್ಲಿ ಹೋದ್ವಿ. ಅಲ್ಲಿ ಹೋದರೆ ಏನಂದರೆ, ದೇವ್ರ ಎದುರುಗಡೆ ನಮ್ಮನ್ನು ನಿಲ್ಲಿಸಿ ಪೂಜೆ ಮಾಡ್ತಾರೆ. ನಾವು ತೊಗೊಂಡು ಹೋಗಿದ್ವಲ್ಲ ಪೂಜೆ ಸಾಮಾನು, ಅದರಲ್ಲಿ ರುದ್ರಾಕ್ಷಿ ಮಾಲ ಇತ್ತು ನೋಡಿ, ಅದನ್ನು ದೇವ್ರಿಗೆ ಒಂದು ಸತಿ ಹಿಂಗೆ ಹಾಕಿ ಆಮೇಲೆ ನಮ್ಮ ಕತ್ತಿಗೆ ಹಾಕ್ತಾರೆ. ಅಬ್ಬಾ, ಎಷ್ಟು ಪುಣ್ಯ ಮಾಡಿರ್ಬೇಕು ನಾವು, ನೀವೇ ಹೇಳಿ. एक लाइन में अपन रहिए। ಅಲ್ಲಿ ಒಳಗಡೆ ಕೊಟ್ಟಿರೋ ಅಗರಬತ್ತಿನ ಇಲ್ಲಿ ಬಂದುಬಿಟ್ಟು ಅಂಟಿಸ್ತಾರೆ ಎಲ್ಲರೂ. ಈ ಜಾಗ ಅಂಟಿಸಿ ಇದರದ್ದು ವಿಭೂತಿ ತೊಗೊಂಡು ಹೋಗ್ತಾರೆ. ದೇವ್ರ ದರ್ಶನ ಎಲ್ಲ ಆಯಿತು. ಒಳಗಡೆ ಹೋಗಿದ ತಕ್ಷಣ ಒಂಥರ ಇಮೋಷ್ನಲ್, ದುಃಖ ಅಂತಾರಲ್ಲ, ಒಂಥರ ಖುಷಿನೇ ಆ ಥರ ಆಯಿತು. ಒಂಥರ ಕಣ್ಣಲ್ಲಿ ಬಳ ಬಳ ಅಂತ ನೀರು ಇಳಿಯೋಕ್ಕೆ ಶುರುವಾಯಿತು.
ಎಷ್ಟು ಚೆನ್ನಾಗೈತೆ ಅಂದರೆ ದರ್ಶನ ಅಷ್ಟು ಚೆನ್ನಾಗಿದೆ. ಸಾಧ್ಯ ಆದರೆ ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿದೆ. ದರ್ಶನ ಚೆನ್ನಾಗೈತೆ, ಎಲ್ಲ ಆಯಿತು, ಮುಗೀತು ಈಗ ಪಶುಪತಿನಾಥ್. ಇನ್ನು ರೂಮ್ ಹತ್ರ ಹೋಗ್ಬಿಟ್ಟು ಆಮೇಲೆ ಮನೋಕಾಮನ ದೇವಸ್ಥಾನ. What is this? लक्ष्मी नारायण सालिग्राम बोलते हैं। लक्ष्मी नारायण का लक्ष्मी नारायण उसके अंदर दोनों तरफ चक्र रहता है, ऊपर भी नीचे भी। विष्णु और लक्ष्मी का आलिंगन रूप मानते हैं इसको, इसलिए इसको लक्ष्मी नारायण बोलते हैं। और ये विष्णु है, ये लक्ष्मी है। जी कैसे भी आप कर सकते हैं। घर में सुख और शांति। ಇದು ये ಸಾಲಿಗ್ರಾಮ है, ಸಾಲಿಗ್ರಾಮ कल्लू ಇದು ನೋಡಿ, लक्ष्मी नारायण। लक्ष्मी नारायण और इसको कितना है? इसमें प्राइस में डिपेंड रहेगा, जैसे साइज के हिसाब से और जैसे अंदर का चक्र के हिसाब से प्राइसिंग भी डिफरेंस रहता है। सो सपोज इसको है तो कितना? ये अराउंड आपको नेपाली करेंसी 7,500। ಹಾಂ ನೋಡಿ, 7,500 ನೇಪಾಳಿ ಕರೆನ್ಸಿನಲ್ಲಿ ಸಿಕ್ಕತ್ತಂತೆ. ಅಂದರೆ ಅರೌಂಡ್ 4,000 ಇರ್ಬೋದು. ज़्यादा डुप्लीकेट आता है जो एमसील से बनाते हैं, जो पानी का पाइप टूटने के बाद उसको हम जैसे उसको क्लोज करते हैं ना, जो एमसील आता है उसका आता है, वो 200, 300, 500 में आता है। इसको फॉसिल्स बोलते हैं, इसका टेस्टिंग भी होता है, इसको कसौटी भी बोलते हैं। जैसे पहले ज़माने में सोनार गोल्ड लिस्ट जो सोना घिस के टेस्ट करते थे, वो सालिग्राम ही है। सो इसमें आप घिसेंगे तो सोना एडजप करता है। और ये प्योर सालिग्राम का ಪ್ಯೂರ್ ಸಾಲಿಗ್ರಾಮ ಸ್ಟೋನ್ ಅಂತ ನೋಡಿ, ಮನೇಲಿ ಇಟ್ಟರೆ ಒಳ್ಳೇದಿವೆಲ್ಲ. ಇದೆಲ್ಲ ಫುಲ್ಲು ये लक्ष्मी नारायण है, ये सुदर्शन चक्र है, ये सुदर्शन चक्र है। ये फैमिली प्रोटेक्शन के लिए अच्छा रहता है, ये घर के लिए सुख शांति समृद्धि ऐश्वर्य उन चीज़ों के लिए रहता है। शालिग्राम में भगवान विष्णु का जितने भी अवतार है 10 अवतार सही है, तो 10 सब है, सब है। सेपरेट शालिग्राम आते हैं। ಇವಳ ನಕ್ಕ ಆರತಿ. और यहाँ का मेरी फेवरेट रुद्राक्ष है। ಇದು ನನ್ನ ಅಕ್ಕನ ಮಗಳು ಶ್ರೇಯಸ್, ನನ್ನ ತಂಗಿ ಮಂಗಳ. ಇವರು ನಮಗೆ ಗೊತ್ತಿರೋರು ನೇಪಾಳ ಅವರೇನೆ. रहता है और गणपति रहता है इस टाइप का। इसको लक्ष्मी, कोई लोग लक्ष्मी कवच बोलते हैं, कोई फैमिली कवच बोलते हैं, कोई शिव कवच बोलते हैं, हम लोग लक्ष्मी कवच बोलते हैं। क्योंकि ये घर में तिजोरी में, लॉकर में, बिजनेस काउंटर में कहीं भी रखने का। ये एक मुखी से लेकर इसमें 2 से है, 2 से, हाँ 2 से एक वाला भी है। इसमें 1 मुखी, 2 मुखी, 3, 4, 5, 6, 7। इसमें गणेश नहीं रहता, इसमें गणेश रहता है क्योंकि ಹಾಂ इसमें एक ನೋಡಿ, मुखी नहीं ಒಂದು रहता, इसमें एक ಮುಖಿಯಿಂದ 5 ಮುಖಿವರೆಗೂ ಈ ಥರ ಒಂದಿದೆ. ಇದು 2 ಮುಖಿಯಿಂದ ಬರೋದು ಗಣೇಶ ಅಂತ. ಇದು ಗಣೇಶ ಅಂತ जैसे आप पहनना चाहते हैं ದೇವ್ರ ಮನೆಯಲ್ಲಿ ಅಲ್ಲಿ ಇಲ್ಲಿ ಇಡ್ಬೋದು ಅಂತ जैसे ऐसा ಹೇಳ್ತಾರೆ. 2 रुद्राक्ष गौरी शंकर, ಗೌರಿ ಶಂಕರ್ 2 रुद्राक्ष ज्वाइंट है ना, उसको गौरी शंकर। 2 ರುದ್ರಾಕ್ಷಿ ಜಾಯಿಂಟ್ ಅಂದರೆ ಗೌರಿ ಶಂಕರ್ ಅಂತ. ಅವ್ರು ಹಾಕೊಂಡಿರೋದು ಗೌರಿ ಶಂಕರ್. ಇದು 2 ಮುಖಿಯಿಂದ 5 ಮುಖಿ, ಆಮೇಲೆ ಇದು ಗಣಪತಿ ಅಂತ ಹೇಳ್ತಾರಂತೆ. इसमें 2 मुखी, 2 मुखी, 3 मुखी, 4 मुखी, 5 मुखी, 6 मुखी, 7 मुखी और गणपति। इसका अलग अलग महत्व है। 2 मुखी अर्धनारेश्वर, लेडीज के जैसे स्टोमक प्रॉब्लम हो गया या जॉइंट पेन से उनके लिए होता है। 3 मुखी ब्रह्मा विष्णु महेश अपने सब तेजस्वी मानते हैं और माँ सरस्वती के साथ साथ बच्चों की पढ़ाई के लिए, फॉर्मेट के लिए, हेल्थ के लिए। तो ये बच्चे के लिए, हाँ, बच्चों 3 के मुखी, लिए। 4 मुखी ब्रह्मा ध्यान जप एकाग्रता, 5 मुखी भगवान पशुपतिनाथ के साथ साथ बॉडी बैलेंस के लिए, बीपी के लिए अच्छा रहता है। 6 मुखी कार्तिक के होता है, ये आपको स्पेशली करके फोकस के लिए होता है और मेमोरी पावर बढ़ाने के लिए होता है। 7 मुखी रुद्राक्ष महालक्ष्मी, ये स्पेशली आपको जैसे पैसे के लिए, स्वास्थ्य के लिए अच्छा रहता है। जॉब में प्रॉब्लम से उनके लिए जॉब 5 मुखी, 7 ये 7 मुखी, हाँ। और ये गणपति गुड लक रिद्धि सिद्धि प्राप्ति, सही है। वो कितना मुखी रहता है गणपति? गणपति में मुखी मायने नहीं रखता है। पुष्प गणपति बोलते हैं। हाँ, जैसे क्रॉप निकलता है ना, और इसको कितना बोलते हैं? हाँ, ये 1250 इंडियन मनी। ये और जैसे इसमें आपको बिना इसमें डबल है, 2 मुखी 2, 3 मुखी 2, 4 मुखी 2, 5 मुखी 2, 6 मुखी 2, 7 मुखी 2, इस प्रकार से लेंगे। ये आपको 2000 रुपये देंगे नेपाली 3200। ಇದು 2000, ಇದು 1000. और इसमें क्या होता है मैं आपको बताता हूँ। इसमें 2 मुखी और 3 मुखी इंडियन रहता है, बाकी नेपाली बेस्ट रहता है। क्योंकि नेपाली 2 मुखी आज के टाइम में 25,000 से आप हाई एक्सपेंसिव रहता है।
इसलिए इसमें इंडियन मिर्च डाला और एक मुट्ठी के साथ में तो एक मुट्ठी के साथ में मिलेगा एक मुट्ठी 2 3 4 5 6 7 ಬಟ್ ಬೆಂಗಳೂರಲ್ಲೆಲ್ಲ ಇದೆಲ್ಲ ಒಂದು ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಇಷ್ಟಕ್ಕೆ 2 ಹೇಳ್ತೇನೆ ಇದು ನೋಡಿ ಇದು ರುದ್ರಾಕ್ಷ ಟ್ರೀ. ಚಿಕನ್ನು ತುಪ್ಪ ಇದು ನನ್ನ ಮೋಮೋ ವೆಜ್ ಮೋಮೋಸ್ ಗ್ರೇವಿ ಅಂತೆ, ಗ್ರೇವಿ ಹಾಕ್ಕೊಳೋದು ಹಿಂಗೆ ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಬಿಸಿ ಬಾಯಿ ಹಾಕೋಕ್ಕಾಗಲ್ಲ, ಆಮೇಲೆ ಟ್ರೈ ಮಾಡ್ತೀನಿ.